ಎಲ್ಲಿ ನೋಡಿದಾಗ ಈಗ ಫಾರ್ ಎಕ್ಸಾಂಪಲ್ ನೀವು ಮಂಗಳೂರದಲ್ಲಿ ತಗೊಂಡ್ರಿ, ವಾಟ್ ವಾಸ್ ಡಿಸೈರ್ಡ್ ಅಷ್ಟು ಆಗಿಲ್ಲ, ವೇರಿಯಸ್ ರೀಸನ್ಸ್ ಇದೆ. ಈಗ ಇನ್ನೂ ಎಷ್ಟು ದಿವಸ, ಯಾಕಂದ್ರೆ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ ಈಗ, ನಾನು ಓಕೆ ಅದನ್ನು ಎಕ್ಸೆಪ್ಟ್ ಉಡುಪಿ ಆ್ಯಂಡ್ ಮ್ಯಾಂಗ್ಳೂರ್, ಬೇರೆ ಕಡೆಗೆ ಆ್ಯಸ್ ಆನ್ ಎಸ್ಟರ್ಡೇ ಅಬೌಟ್ 71-72% ಆಗಿದೆ. ನಿನ್ನೆ ಟೈಮಿಂಗ್ ಗೊತ್ತಿಲ್ಲ ನನಗೆ, ನಿನ್ನೆ ಸಾಯಂಕಾಲದ ನಾನು ಮಂಗಳೂರಿಗೆ ಬಂದಾಗ ಇಲ್ಲಿದ್ದು ತೊಗೊಳ್ಬೇಕಾದ್ರೆ ಇಡೀ ರಾಜ್ಯದ್ದು ತೊಗೊಂಡಾಗ 71.5 or something is there overall state ಅದು. ಓಕೆ, and no including ಇದು, including ಎಲ್ಲ ಸೇರಿ ಆವ್ರೇಜು ಎಕ್ಸೆಪ್ಟ್ ಬ್ಯಾಂಗ್ಳೂರ್, ಬಿಕಾಸ್ ಬ್ಯಾಂಗ್ಳೂರ್ ಸ್ಟಾರ್ಟ್ ಆಗಿದೆ ಮೊನ್ನೆ, ತಮಗೆಲ್ಲ ಗೊತ್ತಿದೆ, ಬಿಕಾಸ್ ಅದು ಸಿಸ್ಟಮ್ಮೇ ಅಲ್ಲಿ ಹಾಗೆ. ಅದು ಈ ಬ್ಯಾಂಗ್ಳೂರು ಎಲ್ಲ ಸ್ವಲ್ಪ ಸಿಮಿಲರ್ ಕ್ಯಾರೆಕ್ಟರ್ಸ್ ಪ್ರಾಬ್ಲಮ್ ಬರ್ತದೆ, ಓಕೆನಾ. ಆಮೇಲೆ ಮ್ಯಾಪಿಂಗಲ್ಲಿ ಇಲ್ಲೇನಾಗಿದೆ, ಈ ಕೋರ್ಡಿನೇಷನ್ ಬಿಟ್ವೀನ್ ದ ಇಲಾಖೆಗಳು ಏನಿದಾವಲ್ಲ ಸ್ವಲ್ಪ ಹೆಚ್ಚು ಕಮ್ಮಿ, ಈ ನಂಬರ್ ಕೊಟ್ಟಿರ್ತಾರೆ, RR ನಂಬರು ಏನೋ ಒಂದು ಇದ್ರಲ್ಲಿ ಮಾಡ್ತಾರೆ. ಸೊ ನಿನ್ನೆ ಬಂದು ನಾನು ನಿನ್ನೆ ಆಫೀಸರ್ಸ್ ಕರೆಸಿದೆ, ಅವ್ರು ಹೇಳಿದ್ರು ಇಲ್ಲ ಸರ್ ತುಂಬ ಸ್ವಲ್ಪ ಗೊಂದಲಾಗಿದೆ, ಬಟ್ ಅವ್ರು ಕೊಟ್ಟಾಗ ನಾವು ಮಾಡಲೇಬೇಕು, ಇಲ್ಲ ಅಂತ ನಾವು ಹೇಳೋದಕ್ಕೆ ಹೋಗೋದಿಲ್ಲ. ಅದಕ್ಕೆ ದುಡ್ಡಿಗೆ ಅಂತ ಪಾಪ ಅವ್ರು ಯಾರೂ ಇದು ಮಾಡ್ತಾ ಇಲ್ಲ. ಕೆಲವರೆಲ್ಲ ಹೋಗಿ ನೀವೇನು 3-4 ಮೊನ್ನೆ ನಾನು ಶಿವಮೊಗ್ಗದಲ್ಲಿ ಯಾರ್ಯಾರು 100% ಮಾಡಿದ್ದಾರೆ ಟೀಚರ್ಸು, ಐ ಫೆಸಿಲಿಟೇಟೆಡ್ ಇನ್ ಮೈ ಆಫೀಸ್ ಅವರಿಗೆಲ್ಲ ಯಾಕೆಂದರೆ ಬೇರೆಯವರಿಗೆ ಅದನ್ನ ಸಪೋರ್ಟ್ ಮಾಡಬೇಕಲ್ಲ ಮುಗಿಸಿರೋದಕ್ಕೆ. ಈಗ ಸುಳ್ಳಿಯಲ್ಲಿ ಮುಗಿಸಿದ್ರು, ನಾನು ಅವ್ರಿಗೆ ಧನ್ಯವಾದಗಳನ್ನ ಹೇಳ್ತೀನಿ. ಲೀಸ್ಟ್ ಮ್ಯಾಂಗ್ಳೂರ್ ಇದೆ, ಬೆಳ್ತಂಗಡಿ 72% ಆಗಿದೆ, 76% ಆಗಿದೆ. ಕೆಲವು ಕಡೆ ನಿಮಗೆ ಕಾರಣ ಏನು ಅಂತಲೂ ಗೊತ್ತಿರ್ತದೆ, ಕೆಲವು ಸತಿ ನಾನು ಅದ್ರ ಬಗ್ಗೆ ಚರ್ಚೆ ಮಾಡಲ್ಲ, ಅವ್ರಿಗೂ ನಾನು ಮನವಿಯನ್ನು ಮಾಡಲಿಕ್ಕೆ ಇಷ್ಟಪಡ್ತೀನಿ. ಆದರೆ ನಿಮ್ಮ ಪ್ರಶ್ನೆ ಏನಿದೆ, ಇನ್ನೂ ಎಷ್ಟು ದಿವಸ ಏನು ಮಾಡ್ತೀರಾ, ಬಿಕಾಸ್ ಇವತ್ತು ನಾಳೆ ನಮ್ಮ ಇದ್ರ ಪ್ರಕಾರ ನಾಳೆಗೆ ಲಾಸ್ಟ್ ಡೇ ಅಂತ ಹೇಳಿ ನಾಡಿದ್ದಿಂದ ಸ್ಕೂಲ್ ಸ್ಟಾರ್ಟ್ ಆಗ್ತದೆ. ಇದನ್ನು ಆಯೋಗ ವಿಲ್ ಹ್ಯಾವ್ ಟು ರಿಕ್ವೆಸ್ಟ್ ದ ಗೌರ್ಮೆಂಟ್, ಯಾರಿಗೆ ಮಾನ್ಯ ಮುಖ್ಯಮಂತ್ರಿಗಳು ಫೈನಲ್ ಕಾಲ್ ತಗೊಳ್ತಾರೆ. ನನಗೆ ಅನಿಸೋದು ಮಕ್ಕಳಿಗೆ ಯಾವುದೇ ಥರದ ತೊಂದರೆ ಕೊಡೋದಕ್ಕೆ ನಾವು ಕೂಡ ಇಷ್ಟಪಡೋದಿಲ್ಲ. ಸ್ಯಾಟರ್ಡೆ ಸಂಡೇಗಳು ಏನಾದ್ರು ಬಂದಾಗ ಅದನ್ನು ಏನಾದ್ರು ಅನುಕೂಲ ಮಾಡ್ಕೊಳ್ತಾರಾ, ಇಲ್ಲ ಟೀಚರ್ಸ್ ಅಸೋಸಿಯೇಷನ್ ಜೊತೆನೂ ಮಾತಾಡಿ, ಇಲ್ಲ ಬೆಳಗ್ಗೆ ನಾವು ಒಂದು 2 hours ಮತ್ತೆ ಬಿಫೋರ್ ಸ್ಕೂಲ್ ಆರ್ ಆಫ್ಟರ್ ಸ್ಕೂಲ್ ನಾವು ಮಾಡ್ತೀವಿ ಅಂತ ಹೇಳಿ ಮಾಡ್ತಾರೆ. ಅದನ್ನು ಚರ್ಚೆ ಮಾಡೋದಕ್ಕೆ ಇಲಾಖೆಯ ಅಧಿಕಾರಿಗಳಿಗೆ ಮತ್ತು ಆಯೋಗದವರಿಗೆ ರಿಕ್ವೆಸ್ಟ್ ಬರಬೇಕು. ಆಯೋಗದವ್ರು ಹೇಳಬೇಕಿಲ್ಲ ನಮಗೆ ಇಷ್ಟ ಆಗಿದೆ ನಾವಿನ್ನೂ ಕೂಡ ಅಂತ. ಐ ಥಿಂಕ್ ಅಬೌಟ್ 90% ಮಾಡ್ತಾರೆ ಅಂಥೇಳಿ ಸ್ಟೇಟ್ ವೈಸು, ಎಕ್ಸೆಪ್ಟ್ ದಕ್ಷಿಣ ಕನ್ನಡ ಮತ್ತು ಉಡುಪಿ, ಇವೆರಡದ್ದು. ಉಡುಪಿನೂ ಸ್ವಲ್ಪ ಈಗ ಪಿಕಪ್ ಆಗ್ತಾ ಇದೆ. ಉಡುಪಿ ಪ್ರಾಪರು ಮತ್ತು ಕಾಪು ಅದೊಂದು ಸ್ವಲ್ಪ ಇದೆ. ನಿನ್ನೆನೂ ಕೂಡ ನಾನು DC ಅವ್ರಿಗೂ ಕೂಡ ಮಾತಾಡಿದೆ. ಎಕ್ಸಾಕ್ಟ್ಲಿ ಅಬೌಟ್ 12:30-1 o'clock ಐ ನೋ ವಾಟ್ ದ ಇಶ್ಯೂಸ್ ಆರ್ ಆ್ಯಂಡ್ ಹೌ ಟು ಸ್ಪೀಡ್ ಅಪ್ ಅಂತ. ಬಟ್ ಐ ಕ್ಯಾನ್ ಟೇಕ್ ಎ ಕಾಲ್. ಇನ್ನೂ ಟೈಮ್ ಬೇಕಾಗ್ತದ, ಆಯೋಗದವರು ಏನಾದ್ರು ಕೇಳಿದರೆ ಅದು ಅವಶ್ಯಕತೆ ಇದ್ದಾರೆ. ದಿಸ್ ಇಸ್ ಅ ರೈಟ್ ಆಫ್ ಎವ್ರಿ ಸಿಟಿಸನ್. ಈ ರೈಟ್ನ ಒಂದು ಕಡೆಗೆ ನಮ್ಮದು ಇಲಾಖೆಯಲ್ಲಿ ಸ್ವಲ್ಪ ಕೋರ್ಡಿನೇಷನ್ ತಪ್ಪಾದ್ರೂ ಕೂಡ ಹೋದಾಗ ಜನರೇ ಅದನ್ನು ತೀಕ್ಷ್ಣವಾಗಿ ತಗೊಂಡ್ಬಿಟ್ರೆ ಅವ್ರ ರೈಟ್ಸ್ನ ಅವ್ರು ಎಕ್ಸಿಕ್ಯೂಟ್ ಮಾಡ್ಕೊಳ್ಳಿಲ್ಲ ಅಂದರೆ ತಪ್ಪಾಗುತ್ತೆ. ಯಾವುದೇ ಸರ್ಕಾರದವ್ರಿಗೆ ಹೆಂಗೆ ಕೆಲಸ ಮಾಡೋಕ್ಕಾಗುತ್ತೆ ಹೇಳಿ. ಸರ್ಕಾರಗಳು ಮನೆಗೆ ಹೋಗಿ ನಿಮ್ಮ ಸ್ಥಿತಿಗತಿಯನ್ನು ನೋಡಿ ನಾಳೆ ನಾವು ಸಹಕಾರ ಮಾಡಬೇಕು ಅಂತ ಹೇಳಿದಾಗ ಸಾಮಾನ್ಯ ಜನರು ಸಹಕಾರ ಮಾಡಬೇಕಾಗ್ತದೆ. ಅದಕ್ಕೆ ದಟ್ ಈಸ್ ವಾಟ್ ದಿಸ್ ಹೋಲ್ ಥಿಂಗ್ ಇಸ್. ಇದು ನಮ್ಮ ಭಾರತ ದೇಶದಲ್ಲಿ ಸರ್ವೆ ಮಾಡಿ, ರಾಜ್ಯ ಮಟ್ಟದಲ್ಲಿ ಮಾಡಿ, ನೀವು ಬೇರೆ ಮಟ್ಟದಲ್ಲಿ ಮಾಡಿದಾಗಲೂ ಕೂಡ ಆಯೋಗ ಏನಾದರೂ ಕೇಳಿದರೆ ಮಾನ್ಯ ಮುಖ್ಯಮಂತ್ರಿಗಳು ಐ ಥಿಂಕ್ ಬೈ ಟುಮಾರೋ ಈವ್ನಿಂಗ್ ಹಿ ಮೈ ಟೇಕ್ ಅ ಕಾಲ್ ಆರ್ ನಾಡಿದ್ದು ಒಳಗೆ. ಬಟ್ ನಾನು ಒಂದು ಮನವಿಯನ್ನು ಮಾಡಿದ್ದೀನಿ, ಮಕ್ಕಳಿಗೆ ಶಿಕ್ಷಣಕ್ಕೆ ಯಾವುದೇ ಥರದ ತೊಂದರೆ ಆಗದೇ ಇರತಕ್ಕಂಥ ರೀತಿಯಲ್ಲಿ ನೀವು ಮಾಡಿ ಅಂತ. ಶಿಕ್ಷಕರು ಕೂಡ ಭಾಳ ಅವ್ರ ಅಸೋಸಿಯೇಷನ್ ಎಲ್ಲ ಬಂದುಬಿಟ್ಟು ಸರ್ ನಾವು ಫುಲ್ಲು ಫ್ಲೆಡ್ಜಾಗಿ ನಾವು ಯಾವುದೇ ಥರದ ತೊಂದರೆ ಕೊಡೋದಿಲ್ಲ. ಇರ್ತಾರೆ ಒಂದು 4-5 ಟೀಚರ್ಸು ತಪ್ಪು ಮಾಡಿದಾಗ ಅದು DC ಅವರ ರೈಟ್ಸ್ ಇದೆ, ಅವ್ರ ಆ್ಯಕ್ಷನ್ ತೊಗೊಳ್ಳೋದಕ್ಕೆ ಹೇಳಿದ್ದೀವಿ. ಬಟ್ ಐ ಆಮ್ ವೆರಿ ಹ್ಯಾಪಿ, ಮೋರ್ ದೆನ್ 95% ಟೀಚರ್ಸು ಅವರ ಕೆಲಸನ ಅವರು ಮುಂಚೂಣಿಯಲ್ಲಿ ಮಾಡಿದ್ದಾರೆ. ಆ್ಯಂಡ್ 3-4 days ಪ್ರಾಬ್ಲಮ್ ಆಗಿದ್ದು ನಾನು, ಯಾಕೆಂದರೆ ಅವತ್ತು ಮೀಟಿಂಗಲ್ಲಿ ಕೂತ್ಕೊಂಡಾಗಲೂ ಕೂಡ ಈ ಆ್ಯಪ್ನ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಂಡಿದ್ದಾರೆ. ಅವರು ಒಂದೇ ದಿವಸ 5 ಸತಿ ಬದಲಾವಣೆ ಮಾಡಿದ್ದಾರೆ. ಟೀಚರ್ಸ್ ಅದಕ್ಕೆ ಸೆಟ್ ಆಗೋಷ್ಟಿಗೆ ಹೊಟ್ಟೋಗ್ಬಿಡುತ್ತೆ. ಬಿಕಾಸ್ ದೇ ನೀಡ್ 11 minutes, ದೇ ನೀಡ್ 10 to 11 minutes. 1-1.5 ನಿಮಿಷ ನೀವು ಎಕ್ಸ್ಟ್ರಾ ಕೊಟ್ಟರೇನೋ ದೇಕೆನ್ ಅಬೌಟ್ 100 to 102 ಈ ಕಡೆಗೆಲ್ಲ 100 ಇದೆ. ಆಮೇಲೆ ಅದನ್ನ ಸ್ವಲ್ಪ ಇನ್ನೊಂದು ಸ್ವಲ್ಪ ಮಾಡಿದ್ವಿ, ಅದು ಒಂದು ದುಡ್ಡು ಕೂಡ ಕಮ್ಮಿ, ಒಂಥರ ಕಿಟಿ ಥರ ಇಟ್ಟು ಯಾರು ಜಾಸ್ತಿ ಮಾಡ್ತಾರೆ ಅವರೇ ಗ್ರೂಪಲ್ಲಿ ಹಂಚ್ಕೊಳ್ತಕ್ಕಂಥ ವ್ಯವಸ್ಥೆ. ಜಿಯೋಗ್ರಫಿಕಲ್ ನನಗೆ ನಮ್ಮ ಊರ ಕಡೆಗೆಲ್ಲ ಪ್ರಾಬ್ಲಮ್ಮು